ಎಸ್ ಇದು ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸೋಲದೇವನಹಳ್ಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿರುವಂತದ್ದು ಸುಮೋಟೋ ಕೇಸನ್ನ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಪ್ರವಳಿಕಾಳ ಆತ್ಮಹತ್ಯೆ ಕೇಸ್, ಥಾರ್ ಕಾರ್ನ ಸುಲಿಗೆ, ಬಡಬಗ್ಗರ ರಕ್ತ ಹೀರ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸ್ಟಾರ್ಟ್ ಮಾಡಲಾಗಿದೆ. ಭ್ರಷ್ಟಾಚಾರದ ಕೂಪವಾಗಿದೆ ಸೋಲದೇವನಹಳ್ಳಿಯ ಪೊಲೀಸ್ ಠಾಣೆ. ಸೋಲದೇವನಹಳ್ಳಿ ಠಾಣೆಗೆ ಲೋಕಾಯುಕ್ತ ಜೊತೆಗೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಸಹ ಭೇಟಿಯಾಗಿದ್ದಾರೆ, ಬಂದಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಕೆ ರಘು, ಸಬ್ ಇನ್ಸ್ಪೆಕ್ಟರ್ಗಳಾದಂಥ ಶ್ರೀಶೈಲ, ಗೋಪಾಲನಿಗೆ 7:30 ಸ್ಟಾರ್ಟ್ ಆಗಿದೆ. ಫೇಕ್ ಕೇಸ್ ಹಾಕೋ, ವಸೂಲಿ ದಂಧೆ ನಡೆಸೋರನ್ನ ಹುಟ್ಟಡಗಿಸುವವರೆಗೂ ಸಹ ಬಿಟಿವಿ ವಿರಮಿಸೋದಿಲ್ಲ. ಅವರನ್ನ ಮಟ್ಟ ಹಾಕುತ್ತೆ ಬಿಟಿವಿ. ಸದ್ಯದಲ್ಲೇ ಸೋಲದೇವನಹಳ್ಳಿ ಇನ್ಸ್ಪೆಕ್ಟರ್ ಕೆ ರಘು ಸಸ್ಪೆಂಡ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ವೀಕ್ಷಕರೇ. ಪಿಎಸ್ಐ ಶ್ರೀಶೈಲ, ಗೋಪಾಲನಿಗೂ ಸಹ ಸಸ್ಪೆಂಡ್ ಶಿಕ್ಷೆ ಆಗೋದು ಪಕ್ಕ. ಕೇವಲ ಅಮಾನತಾದ್ರೆ ನೋ ಯೂಸ್. ಒಂದಷ್ಟು ದಿನಗಳ ಕಾಲ ಅಮಾನತಾಗ್ತಾರೆ, ಮತ್ತೆ ಕೆಲ್ಸಕ್ಕೆ ಬಂದ್ಬಿಡ್ತಾರೆ. ನೀವು ಸಸ್ಪೆನ್ಷನ್ ಇಟ್ಟರೆ ನೋ ಯೂಸ್. ಅವರನ್ನ ಡಿಸ್ಮಿಸ್ ಮಾಡಬೇಕು, ಕೆಲಸದಿಂದಲೇ ವಜಾ ಮಾಡಬೇಕು. ಅಲ್ಲಿಯವರೆಗೂ ಸಹ ಬಿಟಿವಿ ಭ್ರಷ್ಟರ ವಿರುದ್ಧ ದಾಖಲೆಗಳನ್ನ ಇಡ್ತಾ, ಬಹಳ ಪರಿಪಕ್ವವಾಗಿರ್ತಕ್ಕಂಥ ದಾಖಲೆಗಳನ್ನ ಇಡ್ತಾ ಹೋರಾಟವನ್ನ ಮಾಡುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಅಂಧ ದರ್ಬಾರ್, ಭ್ರಷ್ಟಾಚಾರ, ಜನರ ಸುಲಿಗೆ, ಜನರಿಗೆ ಯಾವ ರೀತಿಯಾಗಿ ಕಷ್ಟ ಕೊಡ್ತಾ ಇದ್ದಾರೆ, ನ್ಯಾಯವನ್ನ ಕೇಳಿ ಬಂದಂತ ಜನರನ್ನೇ ಸುಲ್ಕೊಂಡ್ ತಿಂತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನ್ ನಲ್ಲಿ, ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ ನಲ್ಲಿ ಖಾಕಿ ಅನ್ನುವ ಒಂದು ಪವಿತ್ರವಾಗಿರ್ತಕ್ಕಂಥ ಬಟ್ಟೆಯನ್ನ ತೊಟ್ಟುಕೊಂಡು ಯಾವ ರೀತಿಯಾಗಿ ಇವರು ಜನರನ್ನ ಸುಲಿಗೆ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಜನರಿಗೆ ಕಷ್ಟ ಕೊಡ್ತಾ ಇದ್ರು ಅನ್ನೋದನ್ನ ಎಳೆಯಾಗಿ ನಿಮ್ಮ ಬಿಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಳ್ಳೋದರ ಮೂಲಕ ಇವರ ಹೆಡೆಮುರಿ ಕಟ್ಟಲಿಕ್ಕೆ ಮುಂದಾಗಿರುವಂಥದ್ದು. ಪೊಲೀಸರು ಅನ್ನುವ ಹೆಸರಿನಲ್ಲಿ ಸೋಲದೇವನಹಳ್ಳಿಯಲ್ಲಿ ಖಾಕಿಯನ್ನ ತೊಟ್ಟು ಜನರನ್ನ ಇವರು ಸುಲ್ಕೊಂಡ್ ತಿಂತಾ ಇದ್ರು, ಸುಲಿಗೆ ಮಾಡ್ತಾ ಇದ್ರು. ಅಕ್ಷರಶಃ ಸುಲಿಗೆ ಆಗ್ತಾ ಇತ್ತು ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ ನಲ್ಲಿ. ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಅರಸಿ ಬಂದಂತ ಜನರಿಗೆ ನಿಜಕ್ಕೂ ಸಹ ನ್ಯಾಯ ಅನ್ನೋದು ಸಿಗ್ತಾ ಇರಲಿಲ್ಲ. ನ್ಯಾಯ ಅನ್ನುವಂಥದ್ದು ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ ನಲ್ಲಿ ಮರೀಚಿಕೆ ಆಗೋಗಿತ್ತು. ನ್ಯಾಯ ಸಿಗುತ್ತಾ ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅನ್ನುವ ಪ್ರಶ್ನೆ ಕಾಡುವ ರೀತಿಯಾಗಿ ಮಾಡಿತ್ತು. ಆದರೆ ಇವತ್ತು ಅಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು, ಅವರಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಕಲಿಸುವ ಕಾರ್ಯವನ್ನ ಬಿಟಿವಿ ಸ್ಟಾರ್ಟ್ ಮಾಡಿದೆ. ನಿರಂತರವಾಗಿ ಸೋಲದೇವನಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂತಹ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೀತಾ ಇರ್ತಕ್ಕಂತಹ ಅಕ್ರಮದ ಬಗ್ಗೆ ಬಿಟಿವಿ ವರದಿಯನ್ನ ಪ್ರಸಾರ ಮಾಡ್ತಾ ಬಂತು. ಅದು ಪ್ರವಳಿಕಾಳ ಆತ್ಮಹತ್ಯೆ ಕೇಸ್ ಆಗಿರಬಹುದು, ಅದು ಥಾರ್ ಕಾರ್ನ ಸುಲಿಗೆ ಕೇಸ್ ಆಗಿರಬಹುದು, ಅದು ಬಡಬಗ್ಗರ ರಕ್ತವನ್ನ ಹೀರಿ ಅವರಿಂದ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಈ ಧನದಾಹಿಗಳ ವಿಚಾರ ಆಗಿರಬಹುದು. ಎಲ್ಲದರ ಬಗ್ಗೆಯೂ ಸಹ ಎಳೆಯಾಗಿ ವಿತ್ ಪ್ರೂಫ್, ವಿತ್ ದಾಖಲೆಗಳನ್ನ ನಿಮ್ಮ ಬಿಟಿವಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಕೊನೆಗೂ ಸಹ ಇದೀಗ ರಾಜ್ಯ ಮಾನವ